ಫಾರ್ಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂದ್ರೆ SOPಗಳು ಅಂದ್ರೆ ಏನು? ಸುಮ್ನೆ ಒಂದು ರೂಲ್ ಬುಕ್ ಅನ್ಕೊಂಡಿದ್ರಾ? ಹಾಗಿದ್ರೆ ಆ ಯೋಚನೆಯೇ ನಾವು ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಜವಾದ ಕಥೆ ಅದಕ್ಕಿಂತ ತುಂಬಾನೇ ಬೇರೆ ಇದೆ. ಸರಿ, ಒಂದು SOP ಬರ್ದ್ವಿ, ಅದನ್ನ ಜಾರಿ ಮಾಡಿದ್ವಿ, ಅಷ್ಟಕ್ಕೆ ಮುಗಿದ್ಹೋಯ್ತಾ? ಎಲ್ರೂ ಅದನ್ನೇ ಫಾಲೋ ಮಾಡ್ತಾ ಇದ್ರೆ ಸಾಕಾ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ನಿಜಕ್ಕೂ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಉತ್ತರ ಸಿಂಪಲ್ ಆಗಿ ಇಲ್ಲ. ಯಾಕೆ ಅಂದ್ರೆ ಒಂದು SOP ಅನ್ನೋದು ಬರೀ ಒಂದು ಪೇಪರ್ ಅಲ್ಲ, ಅದೊಂದು ಜೀವಂತ ಡಾಕ್ಯುಮೆಂಟ್. ಅಂದ್ರೆ ಅದು ನಿರಂತರವಾಗಿ ಅಪ್ಡೇಟ್ ಆಗ್ಬೇಕು, ಬದಲಾಗ್ಬೇಕು ಮತ್ತು ಸದ್ಯದ ಪರಿಸ್ಥಿತಿಗೆ ತಕ್ಕ ಹಾಗೆ ಯಾವಾಗ್ಲೂ ರೆಲೆವೆಂಟ್ ಆಗಿರ್ಬೇಕು. ಹಾಗಾದ್ರೆ ಈ SOPಗಳನ್ನ ಯಾಕೆ ಪದೇ ಪದೇ ರಿವ್ಯೂ ಮಾಡ್ಬೇಕು? ಯಾಕಂದ್ರೆ ಆಗ್ಲೇ ಹೇಳಿದ ಹಾಗೆ ಅವು ಬರ್ದು ಶೆಲ್ಫ್ನಲ್ಲಿ ಇಡೋಕೆ ಇರೋ ಸ್ಟ್ಯಾಟಿಕ್ ಡಾಕ್ಯುಮೆಂಟ್ಸ್ ಖಂಡಿತ ಅಲ್ಲ. ಸರಿ, ಈ ಬದಲಾವಣೆ ಯಾಕೆ ಅಷ್ಟು ಮುಖ್ಯ? ಒಂದು ವೇಳೆ ಇದನ್ನ ಇಗ್ನೋರ್ ಮಾಡಿದ್ರೆ ಏನಾಗಬಹುದು? ಏನೆಲ್ಲ ರಿಸ್ಕ್ ಇದೆ? ಇದನ್ನ ಅರ್ಥ ಮಾಡ್ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಸಮಯ ಕಳೆದ ಹಾಗೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಎನ್ವೈರ್ಮೆಂಟಲ್ಲಿ ತುಂಬಾ ವಿಷಯಗಳು ಬದಲಾಗ್ತಾನೆ ಇರುತ್ತೆ ಅಲ್ಲ. ಪ್ರಾಸೆಸ್ ಇವಾಲ್ವ್ ಆಗುತ್ತೆ, ಹೊಸ ಹೊಸ ಉಪಕರಣಗಳು ಬರುತ್ತೆ, ಗವರ್ಮೆಂಟ್ ರೂಲ್ಸ್ ಅಪ್ಡೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಕೆಲಸ ಮಾಡೋ ವಿಧಾನಗಳೇ ಇಂಪ್ರೂವ್ ಆಗುತ್ತೆ. ಸೊ ಈ ಎಲ್ಲಾ ಬದಲಾವಣೆಗಳು SOPಯಲ್ಲಿ ಕಾಣಿಸ್ಬೇಕು. ಈ ವಾಕ್ಯವನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ಒಂದು ವೇಳೆ ಶಾಪ್ ಫ್ಲೋರಲ್ಲಿ ನಡೀತಿರೋ ಕೆಲ್ಸಕ್ಕೂ SOPಯಲ್ಲಿ ಬರ್ದಿರೋದಕ್ಕೂ ಸಂಬಂಧವೇ ಇಲ್ಲ ಅಂದ್ರೆ ಏನಾಗುತ್ತೆ? ರೆಗ್ಯುಲೇಟರಿ ಆಫೀಸರ್ಸ್ ಇದನ್ನ ಸುಮ್ನೆ ಒಂದು ಸಣ್ಣ ತಪ್ಪು ಅಂತ ಬಿಡಲ್ಲ. ನೋ, ಇದನ್ನ ಅವರು ಒಂದು ಮೇಜರ್ ಕಂಪ್ಲೈಯನ್ಸ್ ಫೇಲ್ಯೂರ್ ಅಂತಾನೆ ನೋಡ್ತಾರೆ. ಇದರ ಎಫೆಕ್ಟ್ ಏನಾಗ್ಬೋದು ಗೊತ್ತಾ? ದೊಡ್ಡ ಫೈನ್ ಹಾಕೋದ್ರಿಂದ ಹಿಡಿದು ಪ್ರಾಡಕ್ಟ್ಸ್ ಅನ್ನೇ ಮಾರ್ಕೆಟಿಂದ ವಾಪಸ್ ತೆಗ್ಸೋವರೆಗೂ ಹೋಗ್ಬೋದು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ವೆಲ್, SOPಗಳನ್ನ ರಿವ್ಯೂ ಮಾಡಿ ಅಪ್ಡೇಟ್ ಮಾಡೋಕೆ ಅಂತಾನೆ ಒಂದು ಸಿಸ್ಟಮ್ಯಾಟಿಕ್, ಕಂಟ್ರೋಲ್ಡ್ ಪ್ರೋಸೆಸ್ ಇದೆ. ಬನ್ನಿ ಅದೇನು ಅಂತ ನೋಡೋಣ. ಒಂದ್ SOP ರಿವ್ಯೂ ಯಾಕೆ ಮಾಡಬೇಕು? ಅದರ ಉದ್ದೇಶ ಏನು? ಓಕೆ, ಮೊದಲನೇದಾಗಿ ಶಾಪ್ ಫ್ಲೋರಲ್ಲಿ ಅಂದ್ರೆ ಆಕ್ಚುಯಲ್ ಪ್ರೊಡಕ್ಷನ್ ಏರಿಯಾದಲ್ಲಿ ನಡೀತಿರೋ ಕೆಲ್ಸ SOP ಜೊತೆ ಮ್ಯಾಚ್ ಆಗ್ತಿದ್ಯಾ ಅಂತ ನೋಡೋದು. ಎರಡನೇದಾಗಿ ಸದ್ಯಕ್ಕೆ ಇರೋ ರೂಲ್ಸ್ ಎಲ್ಲಾನೂ ಫಾಲೋ ಮಾಡ್ತಿದೀವಾ? ಮೂರನೇದು, ನಾವು ಮಾಡಿದ್ದ ಎಲ್ಲಾ ಅಪ್ರೂವ್ಡ್ ಚೇಂಜಸ್ ಅದ್ರಲ್ಲಿದ್ಯಾ? ಮತ್ತು ಕೊನೆಗೆ SOP ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ಯಾ ಅಂತ ಚೆಕ್ ಮಾಡೋದು. ಸರಿ, ಹಾಗಿದ್ರೆ ಈ ರಿವ್ಯೂ ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು? ಸಾಮಾನ್ಯವಾಗಿ ಎಲ್ಲಾ SOPಗಳನ್ನ ಪ್ರತಿ 1 ಅಥವಾ 2 ವರ್ಷಕ್ಕೊಮ್ಮೆ ಅದು ರಿವ್ಯೂ ಮಾಡೋದು ಒಂದು ಒಳ್ಳೆಯ ಪ್ರಾಕ್ಟೀಸ್. ಆದ್ರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು ವೇಳೆ ನೀವು ರಿವ್ಯೂ ಮಾಡಿದ್ಮೇಲೆ SOPಯಲ್ಲಿ ಏನೂ ಚೇಂಜಸ್ ಬೇಕಾಗಿಲ್ಲ ಅಂತ ಅನಿಸಿದ್ರೂ ಕೂಡ ನಾವು ಈ ರಿವ್ಯೂ ಮಾಡಿದೀವಿ ಅಂತ ಡಾಕ್ಯುಮೆಂಟ್ ಮಾಡೋದು ಕಂಪಲ್ಸರಿ. ಯಾಕಂದ್ರೆ ಆಡಿಟ್ ಟೈಮಲ್ಲಿ ಈ ಡಾಕ್ಯುಮೆಂಟ್ ತುಂಬಾನೇ ಮ್ಯಾಟರ್ ಆಗತ್ತೆ. ಯಾವುದೇ SOPಯನ್ನ ಅಪ್ಡೇಟ್ ಮಾಡಬೇಕಾದ್ರೆ ಈ ಕಂಟ್ರೋಲ್ ಸ್ಟೆಪ್ಸನ್ನ ಫಾಲೋ ಮಾಡಲೇಬೇಕು. ಫಸ್ಟ್, ಈ ಬದಲಾವಣೆಯಿಂದ ಆಗೋ ಇಂಪ್ಯಾಕ್ಟ್ ಏನು ಅಂತ ಅಸೆಸ್ ಮಾಡಬೇಕು. ಆಮೇಲೆ ಅದಕ್ಕೆ ಫಾರ್ಮಲ್ ಅಪ್ರೂವಲ್ ತಗೋಬೇಕು. ಮೂರನೇದಾಗಿ, ಹೊಸ SOP ಬಗ್ಗೆ ಸಂಬಂಧಪಟ್ಟ ಎಲ್ಲರಿಗೂ ಟ್ರೈನಿಂಗ್ ಕೊಡಬೇಕು. ಮತ್ತು ಲಾಸ್ಟಲ್ಲಿ ಟ್ರೈನಿಂಗ್ ಆದ್ಮೇಲೇನೆ ಅದನ್ನ ಜಾರಿಗೆ ತರಬೇಕು. ನೋಡಿ, ಈ ರೀತಿ SOPಗಳನ್ನ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡೋದು ಅಂದ್ರೆ ಅದು ಬರೀ ಒಂದು ಡಾಕ್ಯುಮೆಂಟ್ ಕೆಲಸ ಅಲ್ಲ. ಇದು ಇಡೀ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೇ ಜೀವಂತವಾಗಿ ಇಡುತ್ತೆ. ಹಾಗಿದ್ರೆ ಒಂದು ಒಳ್ಳೆ SOP ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಏನು? ಅದು ಯಾವಾಗ್ಲೂ ಲೇಟೆಸ್ಟ್, ಅಪ್ರೂವ್ಡ್ SOP ಮಾತ್ರ ಬಳಕೆಯಲ್ಲಿದೆ ಅಂತ ಗ್ಯಾರಂಟಿ ಮಾಡುತ್ತೆ. ಅಷ್ಟೇ ಅಲ್ಲ, ಹಳೆ ಔಟ್ಡೇಟೆಡ್ SOP ಕಾಪಿಗಳು ವರ್ಕ್ ಪ್ಲೇಸಲ್ಲಿ ಎಲ್ಲೂ ಇಲ್ಲ ಅನ್ನೋದನ್ನು ಖಚಿತಪಡಿಸತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ SOPಗಳನ್ನ ಹೀಗೆ ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡಿ ಅಪ್ಡೇಟ್ ಮಾಡ್ತಿದ್ರೆ ಏನಾಗುತ್ತೆ ಅಂದ್ರೆ ಇಡೀ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೀವಂತವಾಗಿ, ಪ್ರಾಕ್ಟಿಕಲ್ ಆಗಿ ಮತ್ತು ಆಕ್ಟಿವ್ ಆಗಿರುತ್ತೆ. ಸರಿ, ಈಗ ಕೊನೆ ಭಾಗಕ್ಕೆ ಬರೋಣ. ರೆಗ್ಯುಲೇಟರಿ ಆಡಿಟ್ಸ್ ಟೈಮಲ್ಲಿ ಕಾಮನ್ ಆಗಿ ಸಿಗೋ ತಪ್ಪುಗಳು ಯಾವುವು? ಇದ್ರ ಬಗ್ಗೆ ತಿಳ್ಕೊಂಡ್ರೆ ಆ ತಪ್ಪುಗಳೇನ ಅವಾಯ್ಡ್ ಮಾಡ್ಬೋದು ಅಲ್ವಾ? ಆಡಿಟರ್ಸ್ ಹೆಚ್ಚಾಗಿ ಏನೆಲ್ಲ ಪ್ರಾಬ್ಲಮ್ಸ್ ನೋಡ್ತಾರೆ ಗೊತ್ತಾ? ವರ್ಕ್ ಪ್ಲೇಸಲ್ಲಿ ಹಳೆ SOPಗಳೇ ಬಳಕೆಯಲ್ಲಿರೋದು, ಕಂಟ್ರೋಲ್ ಇಲ್ದೆ ಚೇಂಜಸ್ ಮಾಡಿರೋದು, SOPಗೆ ರಿವಿಷನ್ ಹಿಸ್ಟ್ರಿನೇ ಇಲ್ದಿರೋದು ಮತ್ತು ಹಳೆ SOP ವರ್ಷನ್ಸ್ ಅನ್ನ ಇನ್ನೂ ಅಲ್ಲೇ ಇಟ್ಟಿರ್ತಾರಲ್ಲ ಅದು. ಇವೆರಡರ ಮಧ್ಯೆ ಇರೋ ವ್ಯತ್ಯಾಸನ ನೋಡಿ. ಒಂದ್ ಕಡೆ ಕಂಟ್ರೋಲ್ಡ್ ಸಿಸ್ಟಮ್ ಇದ್ರೆ ಯಾವಾಗ್ಲೂ ಕರೆಕ್ಟ್, ಅಪ್ಡೇಟೆಡ್ SOP ಮಾತ್ರ ಬಳಕೆಯಲ್ಲಿದೆ ಅಂತ ನಮ್ಗೆ ಗ್ಯಾರಂಟಿ ಇರುತ್ತೆ. ಆದ್ರೆ ಕಂಟ್ರೋಲ್ ಇಲ್ಲದ ಸಿಸ್ಟಮ್ ಇದ್ರೆ ಹಳೆ, ತಪ್ಪಾದ ಪ್ರೊಸೀಜರ್ಸ್ ಫಾಲೋ ಮಾಡೋ ರಿಸ್ಕ್ ಜಾಸ್ತಿ. ಇದ್ರಿಂದ ಏನಾಗ್ಬೋದು? ಪ್ರೊಡಕ್ಷನ್ನಲ್ಲಿ ತಪ್ಪುಗಳು, ಬ್ಯಾಚ್ ರಿಜೆಕ್ಷನ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪೇಷಂಟ್ ಸೇಫ್ಟಿಗೆ ಅಪಾಯ ಬರ್ಬೋದು. ಹಾಗಾಗಿ ಕೊನೆಯಲ್ಲಿ ಕೇಳಬೇಕಾದ ಪ್ರಶ್ನೆ ಒಂದೇ:
ಒಂದು ಸಂಸ್ಥೆಯ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬದಲಾಗುತ್ತಿರುವ ಈ ಜಗತ್ತಿಗೆ ತಕ್ಕ ಹಾಗೆ ಜೀವಂತವಾಗಿದೆಯಾ ಅಥವಾ ಅದು ಬರೀ ಪೇಪರ್ ಮೇಲಿದ್ದು ನಿದ್ದೆ ಮಾಡ್ತಿದ್ಯಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?